ಕುಡಿಬೇಕು, ರಕ್ತ ಕುಡಿಬೇಕು. ಬೇಡಪ್ಪಿ, ಕಾನೂನು ಕೈಗೆ ತಗೋಬೇಡ ಪ್ಲೀಸ್. ಬೇಡಪ್ಪಿ, ನಾನು ಎದ್ದೊಳಕ್ಕೆ ಮುಂಚೆನೇ ಎದ್ದು ನೀರು ಕಾಯಿಸಿ ಇವನು ನನ್ನ ಹಿಂದೆ ವಾಕಿಂಗ್ ಮಾಡ್ತಾ ಮೊದಲು ಇವನಿಗೆ ಲಂಚ ಕೊಟ್ಬಿಡ್ಬೇಕು. ಬೆಳಗ್ಗೆ ಬಿಸ್ಕೆಟು, ಚಿಕನು, ಮಟನು ಕೊಟ್ಟರೆ ಮಾತ್ರ ಆ ಮರಿಗಳಿಗೆ ತಗೊಂಡು ಕೊಡಲ್ಲ ಫ್ರೆಂಡ್ಸ್. ಒಣಗಿರೋ ರೊಟ್ಟಿ ಮಾತ್ರ ಎತ್ಕೊಂಡು ಓಡೋಗ್ತಾರೆ, ಅದು ಟೇಸ್ಟ್ ಇರಲ್ಲ ಅಂದ್ಬಿಟ್ಟ. ಹೆಂಗವನೇ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ನಾನು ಸೂಪರ್ ಡೂಪರ್ ಆಗಿ 3 ದಿನದಿಂದ ಮುಖ ತೊಳೆದಿರೇನೆ ವಿಡಿಯೋ ಸ್ಟಾರ್ಟ್ ಮಾಡಂಗಾಯ್ತಲ್ಲ. ಓಕೆ, ಇಟ್ಸ್ ಓಕೆ ಫ್ರೆಂಡ್ಸ್. ಇವತ್ತು ನಮ್ದು ಆ್ಯನಿವರ್ಸರಿ ಫ್ರೆಂಡ್ಸ್. ಶಿವಾಗೆ ವಿಶ್ ಮಾಡೋಣ ಅಂದರೆ ಹೋಗಿಬಿಡ್ತಲ್ಲ. ಇಟ್ಸ್ ಓಕೆ ಫ್ರೆಂಡ್ಸ್, ಬಂದಮೇಲೆ ವಿಶ್ ಮಾಡ್ತೀನಿ. ಈಗ ಟೈಮ್ ಬಂದು 6:30 ಆಯಿತು. ಈಗ ಬೆಡ್ಡೆಲ್ಲ ಎತ್ತರೆ ಶಿವ ಒಂದು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತಿದೆ. ಬೆಳಗ್ಗೆ ಮೊದಲು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀವಿ ಫ್ರೆಂಡ್ಸ್. ಇವತ್ತು ರಾಮನವಮಿ ಆ್ಯನಿವರ್ಸರಿ 2 ಮಿಕ್ಸ್. ಇವತ್ತು ಮಧುರಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ ಫ್ರೆಂಡ್ಸ್. ನಮ್ಮ ಮನೆ ದೇವರಿಗೆ ಆ್ಯನಿವರ್ಸರಿಗೆ ವರ್ಷ ಅಲ್ಲೇ ಹೋಗ್ಬಿಟ್ಟು ಬರ್ತೀವಿ. ಮಾತಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಇಲ್ಲಿ ಒಳಗಡೆ ನಾಲ್ಗೆ ಸೈಡಲ್ಲಿ ಇದಾಗ್ಬಿಟ್ಟೈತೆ ನಾಲ್ಗೆ. ಹಿಂಗೆ ಮಾತಾಡ್ಬೇಕಾದ್ರೆ ಟಚ್ ಆಗ್ತೈತಲ್ಲ ಅಲ್ಲಿಗೆ ಸಿಕ್ಕಾಪಟ್ಟೆ ನೋವು ಆಗ್ತೈತೆ. ಮೋಸ್ಟ್ಲಿ ಏನಾಗೈತೆ ಗೊತ್ತಿಲ್ಲ ಫ್ರೆಂಡ್ಸ್. ಅಷ್ಟೇ ಸಾಕು ಮಗನೇ, ಬಿಸ್ಕೆಟು ಜಾಸ್ತಿ ತಿನ್ನಂಗಿಲ್ಲ. ಕಾಯಿಸಿರ್ತಾರೆ ದೇವ್ರಿಗೆ ನೀರು ಕಾಯಿಸ್ತಾ. ಓಕೆ ಫ್ರೆಂಡ್ಸ್, ಶಿವ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೆ. ಬೆಳಗ್ಗೆ ನಾನು ಎದ್ದು ಓಡಾಡ್ಕೊಂಡಿದ್ದೀನಿ. 1 ಕಪ್ ಟೀ ಮಾಡ್ಕೊಡ್ತೀನಿ. ಹಾಲೈತೆ ಒಂದು ಸ್ವಲ್ಪ ಟೀ ಮಾಡಿಕೊಟ್ಬಿಟ್ಟು ನಾನು ರೆಡಿಯಾಗಿ ಹೋಗ್ತೀನಿ ಫ್ರೆಂಡ್ಸ್. ಇದು ಶಿವದೇ ಮನೆ ಕೆಲಸದಲ್ಲಿ ಮನೆ ಒರೆಸ್ಕೊಡ್ತಿದ್ದೆ, ಬಾಗಿಲಿಗೆಲ್ಲ ನೀರು ಹಾಕ್ಕೊಡ್ತಿದ್ದೆ ಫ್ರೆಂಡ್ಸ್. ನನ್ನ ಕೈಲಿ ಆಗಲ್ಲ ಅಂತ ಹೇಳಿದೆ, ಅದಕ್ಕೆ ಟೀ ಇವತ್ತೇನು ಹೇಳಪ್ಪೆ? ರಾಮನವಮಿ ಆಮೇಲೆ ವೆಡ್ನೆಸ್ಡೇ. ಅಪ್ಪಿ ಇವತ್ತೇನಪ್ಪಿ? ಅದನ್ನ ವೆಡ್ನೆಸ್ಡೇ ಅಂತ ಕರಿತೀವಿ ಫ್ರೆಂಡ್ಸ್ ನಾವು, ಶಾರ್ಟ್ ಅನ್ಸ್ಬಿಟ್ಟಾಗಿ. ಆ್ಯನಿವರ್ಸರಿನ ವೆಡ್ನೆಸ್ಡೇ ಅಂತೆ. ಹ್ಯಾಪಿ ಆ್ಯನಿವರ್ಸರಿ ಅಪ್ಪಿ. ಈ ಶುಭ ದಿನದ ಬಗ್ಗೆ ನೀನೇನಂತೀಯ? ನನ್ನ ಜೀವನವೇ ಅಸ್ತವ್ಯಸ್ತವಾಗಿ ಹೋಗ್ಬಿಟ್ಟಿದೆ. 7 ಜನಕ್ಕೂ ಅಂತ ಹೇಳ್ತೀವಿ. ಬೇಡ ಹ್ಞೂ ಅಂತೈತೆ. ಬೇಕು ನಂಗೆ ಬೇಡ ಫ್ರೆಂಡ್ಸ್, ಸಾಕು. ನೆಕ್ಸ್ಟ್ ಜನ ಕುಟ್ಲೇಬಾರ್ದು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಟಾಮ್, ಇವತ್ತು ನಮ್ದು ಆ್ಯನಿವರ್ಸರಿ. ಇದ್ರ ಬಗ್ಗೆ ನೀನೇನು ಹೇಳ್ತೀವಿ ಟಾಮ್ಲಿ? ನನ್ನ ಗಂಡ ನನಗೆ ಮನೆ ಕೆಲಸ ಹೆಲ್ಪ್ ಮಾಡೋಕ್ಕೆ ಆ್ಯನಿವರ್ಸರಿನೇ ಬರಬೇಕಿತ್ತ. ಮನೇಲಿ ಧೂಳು ಇರಬಾರ್ದು, ಕಷ್ಟ ಜಾಸ್ತಿ. ಸಂಧಿಗೊಂದಿಲ್ಲೂ ಜೋರಾಗಿ ಹಿಂಗನ್ನು ಈ ಥರ ಇನ್ನಿರ್ತಿದ್ದಪ್ಪಿ. ಹಂಗಲ್ಲ, ಸ್ವಲ್ಪ ಕೆಳಗೆ ಹಿಂಗೆ ಪರಕೆ ಅನ್ನು ಜೋರಾಗಿ. ಏನು ಮಾಡಲಿ ನಾನು, ಏನು ಹೇಳಲಿ? ಆ ಕಡೆನೂ ಹಂಗೆ ಅನ್ನು. ಟೇಬಲ್ ಕೆಳಗಡೆ ಡ್ರಮ್ ಸೊಂದಿಲಿ, ಬಾಗಲ್ ಸೊಂದಿಲಿ ಅಂತೂ ಕಸ ಇರಲೇಬಾರ್ದು ಫ್ರೆಂಡ್ಸ್. ಇದು ಬಟ್ಟೆ ಒಗೆದಲ್ವಾ ಫ್ರೆಂಡ್ಸ್, ಲಿಕ್ವಿಡು. ನಾನು ಮನೆ ಒರ್ಸಕ್ಕೂ ಹಾಕ್ಕೋತೀನಿ. ಗಮ್ಮಂತಿದೆ ಮನೆ ಬಕ್ಲೆಲ್ಲ ಅಂತ. ಒಂದಿನಕ್ಕೆ ವಜ್ರ ಮನೆ ಲುಕ್ ಕೊಟ್ರೆ ನಾವು ಡೈಲಿ ಮನೆ ಒರೆಸೋರು ನಮ್ಗೆ ಹೆಂಗೆ ಲುಕ್ ಕೊಡಬೇಕು? ಅಪ್ಪಿ, ನೀರು ಒಂದ್ಸತಿ ಒರೆಸ್ಕೊಬಂದ್ಬಿಟ್ಟು ಆಮೇಲೆ ಟೈಟಾಗಿ ಇಟ್ಕೊಂಡು ಇನ್ನೊಂದ್ಸತಿ ಒರೆಸ್ಕೊಬರ್ಬೇಕು. ಮೂಲೆನಲ್ಲೂ ನೀಟಾಗಿ. ಹಿಂಗೆ ಹೇಳೋ ಬದಲು ನಾವೇ ಮಾಡ್ಬಿಡೋದು ಬೆಸ್ಟು ಅಂತ ಅನ್ನಿಸ್ತೈತಲ್ಲ ಫ್ರೆಂಡ್ಸ್. ಅನ್ನಿಸ್ತೈತೆ. ಕಲಿಯೋದು ಯಾವಾಗ? ಗಂಡು ಮಕ್ಳಿಗೆ ಹೇಳ್ಕೊಡೋದು ಯಾವಾಗ? ಅದಕ್ಕೆ ಇವಾಗ ಹೇಳ್ಕೊಡ್ತಾಯಿದ್ದೀನಿ. ಮಂಚದ ಕೆಳಗೆ, ಫ್ರಿಜ್ ಕೆಳಗಡೆ ಎಲ್ಲ ಕಡೆನೂ ಸಂದಿಗೊಂದಿ ಸಹ ಇರಪ್ಪಿ. ಮನೆ ಒರೆಸ್ಬೇಕಾದ್ರೆ ಫ್ರೆಂಡ್ಸ್ ಆ ಪಾತ್ರೆಗಳೆಲ್ಲ ಎತ್ತಿ ಸೊಂದಿಗೊಂದಿಲ್ ಬಗ್ಗಿ ಇಳಿದು ಒರೆಸೋಷ್ಟರಲ್ಲಿ ಮೈ ಮೂಳೆ ಎಲ್ಲ ಮುರಿದೋಗ್ತವೆ. ಬಗ್ಗಿ ಫ್ರಿಜ್ ಕೆಳಗಡೆ ಬಗ್ಗಿ ನೀಟಾಗಿ ಗೋಡೆ ಸಂದಿಲೆಲ್ಲ. ಆರಾಮಾಗಿಲ್ಲ ಅಂದರೆ ನಾವು ಡೈಲಿ ಹಿಂಗೆಪ್ಪ ಒರೆಸೋದು. ಕಟ್ಕೊಟ್ಬಿಡು. ಹಾಂ, ಕಟ್ಕೊಡು. ಹಾಂ, ಸಂದಿಗೊಂದಿ ಎಲ್ಲ ನೀಟಾಗಿ ಒರೆಸ್ಕೊಬಪ್ಪಿ. ಆಮೇಲೆ ಕಷ್ಟ ಜಾಸ್ತಿ. ಕಷ್ಟನೇ ಇದೆ, ಕಷ್ಟ ಜಾಸ್ತಿ ಅಂತ. ಇವಾಗ ಇರೋ ಕಷ್ಟ ಜೊತೆಗೆ ಇನ್ನೊಂದಷ್ಟು ಆ್ಯಡ್ ಆಗ್ತವೆ. ಅದಕ್ಕೆ ನಿಜ ಫ್ರೆಂಡ್ಸ್, ಮನೆ ನೀಟಾಗಿ ಒರೆಸ್ಲಿಲ್ಲ ಅಂದರೆ ಸಂದಿಗೊಂದಿಲ್ ಕಸ ಬಿಟ್ಟರೆ ಕಷ್ಟ ಜಾಸ್ತಿ. ನಮ್ಮನೇಲಿ ಚಿಕ್ಕ ವಯಸ್ಸಲ್ಲಿ ಹಂಗೆ ಹೇಳ್ತಾ ಇದ್ರು. ಓಕೆ, ನೀವು ಒರೆಸ್ಕೊಬನ್ರಿ. ನಮಗೆ ಒಂದು ರಾಶಿ ಪಾತ್ರೆ ಇದೆ, ತೊಳ್ಕೊಂಡು ನಾವು ಫ್ರೆಶ್ ಆಗ್ಬಿಟ್ಟು ಬರ್ತೀವಿ. ಆಮೇಲೆ ನಾವು ರಂಗೋಲಿ ಹಾಕ್ತೀವಿ, ಬಾಗಿಲಿಗೆ ನೀರು ಹಾಕಿರಿ. ಸಗಣಿಲೆಲ್ಲ ಸಾರಿಸ್ತಿದೆ ಫ್ರೆಂಡ್ಸ್, ನನಗೆ ಆಗ್ತಾರೆ ಇವಾಗ. ಅದಕ್ಕೆ ಈ ವರ್ಷ ಸಗಣಿ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನಾನಂತೂ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಯಾವಾಗಲೇ ಮೇಕಪ್ ಮಾಡ್ಕೊಂಡ್ರು ಹೆಣ್ಮಕ್ಳು ಕೇಳ್ತಾನೆ ಇರ್ತೀರಾ, ಯಾವ್ದು ಪ್ರಾಡಕ್ಟು ಅದರದಿಂದ ತೋರಿಸ್ರಿ, ಹೆಸರು ಹೇಳ್ರಿ ಅಂತ. ಕೆಲವೊಂದು ನನಗೆ ಹೆಸರು ಹೇಳೋಕ್ಕೆ ಗೊತ್ತಾಗಲ್ಲ, ಅದಕ್ಕೆ ನಾನು ಹಂಗೆ ಸುಮ್ಮನೆ ಆಗ್ಬಿಡ್ತೀನಿ. ಅದಕ್ಕೆ ಬನ್ನಿ ಫ್ರೆಂಡ್ಸ್, ನಾನು ಮೇಕಪ್ಗೆ
ಈ ಥರ ಸ್ಪೆಷಲ್ ಡೇಸಲ್ಲಿ ಮೇಕಪ್ಗೆ ಏನೇನೆಲ್ಲ ಯೂಸ್ ಮಾಡ್ತೀನಿ ಪ್ರಾಡಕ್ಟ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನನ್ನ ಮೇಕಪ್ಗೆ ಇಷ್ಟು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನಾನು. ಇದು ನಿವಿಯಾ ಮಾಯ್ಶ್ಚರೈಸಿಂಗ್ ಕ್ರೀಮಾ, ಆಮೇಲೆ ಲ್ಯಾಕ್ಮಿ 9 to 5 ಸನ್ ಪ್ರೊಟೆಕ್ಟ್ ಕಲೆಕ್ಷನ್, ಸನ್ ಎಕ್ಸ್ಪೆಕ್ಟ್ ಸೂಪರ್ ಮ್ಯಾಟ್ ಇಂಗ್ಲಿಷ್ ಬರಲ್ವಾ? ಬರಲ್ಲ ಸರ್. ಸನ್ಸ್ಕ್ರೀನ್ ಲೋಷನ್, ಯಪ್ಪ ಹೆಸರು ಹೇಳೋಕ್ಕೆ ಇಷ್ಟು ಕಷ್ಟ. ಇದು ಹಚ್ಕೋತೀನ. ಆಮೇಲೆ ಇದು ನನ್ನ ಫೌಂಡೇಶನ್ ಫ್ರೆಂಡ್ಸ್, ನನ್ನ ಸ್ಕಿನ್ಗೆ ಸೂಟ್ ಆಗೋದು ಲಾಸ್ಟಿಂಗ್ ಗ್ಲೋ ಫೌಂಡೇಶನ್ ಅಂತ ಐತೆ, ಈ ಥರ ಐತೆ. ಆಮೇಲೆ ಇದು ನಾನು ಕಾಂಪ್ಯಾಕ್ಟ್ ಇದು ಯೂಸ್ ಮಾಡ್ತೀನಿ, ಎರಾ ಬ್ಯೂಟಿ, ಹಿಮಾಲಯ ಲಿಪ್ ಬಾಮ್, ಹಿಮಾಲಯ ಕಾಜಲ್, ಇದು ಮಸ್ಕರ, ಇದೊಂದು ಬ್ರೌನ್ದು ಲಿಪ್ಸ್ಟಿಕ್ ಫ್ರೆಂಡ್ಸ್, ಇದ್ರ ಹೆಸರು ಗೊತ್ತಿಲ್ಲ. ಇದು ಏನಿದು ನೋ ಆಲ್ಕೋಹಾಲ್ ಸ್ಕಿನ್ ಫ್ರೆಂಡ್, ಇದು ಪರ್ಫ್ಯೂಮ್ ಫ್ರೆಂಡ್ಸ್. ಇದೇನಪ್ಪ ಮುಖಕ್ಕೆ ಹಚ್ಕೊಳ್ಳೋದು ಹೊಸದು ಅಂತ ನೋಡ್ತಾ ಇದ್ದೀನಿ. ಇದು ಸ್ಟಿಕ್ಕರು, ಡ್ರೆಸ್ ಮ್ಯಾಚಿಂಗ್ ಬ್ಯಾಂಗಲ್ಸು, ಇದರಲ್ಲೊಂದು ಸೆಟ್ಸು. ಇವಿಷ್ಟು ನನ್ನ ಈಗ ಮೇಕಪ್ ಪ್ರಾಡಕ್ಟ್ ಫ್ರೆಂಡ್ಸ್. ಇವೆಲ್ಲ ಹಚ್ಕೊಂಡ್ರೆ ಒಂದು ಸ್ವಲ್ಪ ಹೆಣ್ಮಗಳ ಥರ ಕಾಣಿಸೋದು ಫ್ರೆಂಡ್ಸ್. ಬರುತ್ತೆ ಬೆಳ್ಳಗವಳೆ ಅಂತೆಲ್ಲ ಅನ್ಕೋಬೇಡಿ ಫ್ರೆಂಡ್ಸ್, ಇರೋದು ಬ್ಲ್ಯಾಕು. ಇವೆಲ್ಲ ಹಚ್ಕೊಂಡು ಏನೋ ಒಂದು ಸ್ವಲ್ಪ ಮೇಂಟೈನ್ ಮಾಡ್ತಾ ಇರ್ತೀನಿ. ಲೆಸ್ ಸ್ಟಾರ್ಟ್ ಮೇಕಪ್ ಫ್ರೆಂಡ್ಸ್. ಈ ಡ್ರೆಸ್ನ ಎಷ್ಟು ಸಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಮಧುರಮ್ಮನ ತೋರಿಸ್ಬಿಟ್ಟು ಬರಬೇಕು ಚೆನ್ನಾಗೈತೆ ಈ ಡ್ರೆಸ್ಸು ಅಂತ ಅಂದ್ಬಿಟ್ಟು. ಯಾವಾಗ ಹಾಕೊಂಡ್ರು ದೇವಸ್ಥಾನನೇ ಕ್ಯಾನ್ಸಲ್ ಆಗ್ತಾಯಿತ್ತು, ಏನೋ ಒಂದು ಪ್ರಾಬ್ಲಮ್ ಆಗ್ತಾಯಿತ್ತು. ಅದಕ್ಕೆ ಇವತ್ತು ಆಗಿದ್ದಾಗಲೇ ಅಂತ ಹಾಕೋಬಿಟ್ಟೆ. ನೀವೆಲ್ಲ ಅನ್ಕೋತಿದ್ದೀರ ಸೀರೆ ಹಾಕೊಂಡ್ರೆ ಚೆನ್ನಾಗಿತ್ತು ಅಂತ. ನನಗೂ ಅದೇ ಆಸೆ ಫ್ರೆಂಡ್ಸ್. ಎಷ್ಟು ಸೀರೆ ಐತೆ ಗೊತ್ತಾ, 4-5 ಸೀರೆ ಐತೆ. ಮೊನ್ನೆ ಹೊಲಿಸಿ ಎಲ್ಲ ಎತ್ಕೊಂಡ್ಬಂದಿರೋದು. ನನ್ನ ಗಂಡ ಸೀರೆ ಹಾಕ್ಕೊಂಡ್ರೆ ನನ್ನ ಜೊತೆ ಬರಬೇಡ ಅಂತೈತೆ, ಎಷ್ಟು ಬೇಜಾರಾಗ್ತೈತೆ ಅಂದರೆ. ಶಿವಾಗೆ ನಾನು ಒಂದು ಸೈಡ್ ಕೂತ್ಕೊಂಡ್ರೆ ಗಾಡಿ ಓಡಿಸೋಕ್ಕೆ ಬರಲ್ಲ. ಅದಕ್ಕೆ ನಾನು ದೇವಸ್ಥಾನದಿಂದ ಬಂದ್ಬಿಟ್ಟು ಮನೆಗೆ ಸೀರೆ ಹಾಕೋತೀನಿ ಫ್ರೆಂಡ್ಸ್. ಹೆಂಗೆ ಡ್ರೆಸ್ಸು? ನಮ್ಮ ಹತ್ರ ಗತಿ ಇಲ್ಲಪ್ಪ, ನಾವು ಬಡವರು. ಬೇರೆದು ಯಾವುದು ಇಲ್ಲಪ್ಪಿ. ಆರ್ಡ್ರ್ ಪುಟ್ರ ಥರ ಆಯ್ತು. ಹಂಗಂದ್ರೆ ಹಿಂಗೆ ಊದ್ಕೊಂಡಂಗೆ ಅಂದರೆ ನಾನು ಇರೋದೇ ತಪ್ಪ ಅಪ್ಪಿ. ಹೆಂಗ್ ಫ್ರೆಂಡ್ ನನ್ನ ಗಂಡ ಈ ಡ್ರೆಸ್ ಬೇಡ ಅಪ್ಪಿ, ಡ್ರೆಸ್ನ ನಾನು ಒಂದ್ಸತಿ ದೇವಸ್ಥಾನಕ್ಕೆ ಹಾಕೊಂಡಿಲ್ಲ ಅಪ್ಪಿ. ಅದಂಗೆ ಗೌನು ಇದು ಈ ಥರ ಹಂಗೆ, ಇದು ಏಂಜಲ್ ಗೌನು. ಇದು ಬೇಡ ಮತ್ತೆ. ನನ್ನ ಈ ಭಾಗ್ಯನೇ ಇಲ್ಲ ನನಗೆ ದೇವಸ್ಥಾನಕ್ಕೆ ಹಾಕೊಳ್ಳೋ ಡ್ರೆಸ್ ಭಾಗ್ಯ. ಈ ಡ್ರೆಸ್ನ ದೇವಸ್ಥಾನಕ್ಕೆ ಹಾಕೊಂಡು ಹೋಗುವಾಗ ನನ್ನ ಗಂಡ ಏನು ಸೀರೆ ಹಾಕೊಬಿಡ್ತೀರಿ. ಹಾ ಅಪ್ಪಿ, ಇವು ಉಟ್ಕೊಳ್ಳೋಷ್ಟಲ್ಲೇ ಇದು ಸಾಕಾಗೋಯ್ತು ಫ್ರೆಂಡ್ಸ್. ಇನ್ನು ಹೆಂಗೆ ಹೋಗ್ಬಿಡ್ತೀನೋ ಏನೋ. ಇಲ್ಲಿ ಮೇಕಪ್ ಎಲ್ಲ ಹಾಳಾಯಿತು. ಈ ಬೇಸಿಗೆಗೂ ಈ ಜಾತ್ರೆ ಸೀರೆಗೂ ಎಲ್ಲ ಹುಡುಕ್ತೆ ಫ್ರೆಂಡ್ಸ್. ಇನ್ನೂ ಯಾವೇ ಸೀರೆ ಅದು ನಾನು ಒಂದು ಸ್ಪೆಷಲ್ ಡೇ, ಇದಕ್ಕಿಂತ ಸ್ಪೆಷಲ್ ಡೇ ಯಾವುದೂ ಇಲ್ಲ, ಇನ್ನೂ ಸ್ಪೆಷಲ್ ಡೇಗೆ ಹಾಕ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್. ಶಿವದು ಹೊಸ ಡ್ರೆಸ್ಸು, ನಂದು ಹೊಸ ಡ್ರೆಸ್ಸು. ಅದಕ್ಕೆ ಆವಾಗವಾಗ ಹೆಂಡ್ತಿಗೆ ಸೀರೆ ಉಡ್ಸಿ ಕಲ್ತ್ಕೊ ಅಂತ ಹೇಳೋದು. ನಾನು ಕೇಳ್ತಾನೆ ಇರಬೇಕು, ನಮ್ಮ ಅಮ್ಮನ ಮಾತೆ ನಾನು ಕೇಳಕ್ಕಿಲ್ಲ. ಗಂಡು ಮಕ್ಕಳೆಲ್ಲ ಸೀರೆ ಉಡಿಸ್ತಾರೆ, ನನ್ನ ಗಂಡನಿಗೆ ಒಂದು ಪಿನ್ ಹಾಕಕ್ಕೆ ಬರ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಈಗ ನಾನು ತಲೆ ಬಚ್ಕೊಂಡು ರೆಡಿ ಹಾಕಬೇಕು. ವಾಲೇನೇ ಮ್ಯಾಚ್ ಆಗ್ತಿಲ್ಲ ಯಾವುದೂ. ಹೆಣ್ಣಿಗೆ ಸೀರೆ ಯಾಕೆ ಅಂದ, ಅಂದ ಚಂದ. ಸೈಡಿಗೆ ಪಿನ್ ಮಾಡೋಕೆ ಶಿವಾಗ ಹೇಳಿ ಸಾಕಾಯಿತು ಫ್ರೆಂಡ್ಸ್. ಶಿವಾಗ ಪಿನ್ ಮಾಡೋಕ್ಕೆ ಬಂದಿಲ್ಲ, ಅದಕ್ಕೆ ಒಂದು ಸೈಡ್ ಹಾಕ್ಕೊಂಡಿದ್ದೀನಿ. ಈ ಡಾರ್ಕ್ ಪಿಂಕ್ಗೆ ಯಾವ ಜ್ಯುವೆಲರಿ ಮ್ಯಾಚ್ ಆಗ್ತೈತೆ ಅಂತಲೂ ನನಗೆ ಒಂದು ಐಡಿಯಾ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಸಿಂಪಲ್ಲಾಗಿ ಚೆನ್ನಾಗಿತ್ತು ಅಂತ ಹಾಕ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತೈತೋ ಏನೋ ಗೊತ್ತಿಲ್ಲ. ಕಪ್ಪಗಿರೋದಕ್ಕೂ ಈ ಡಾರ್ಕ್ ಪಿಂಕ್ಗೂ ಬೇರೆ ಲೆವೆಲ್ಲು ಮ್ಯಾಚಿಂಗ್ ಫ್ರೆಂಡ್ಸ್. ತಲೆ ಒಣಗಿಲ್ಲ, ದೇವಸ್ಥಾನಕ್ಕೆ ಹೋಗೋಷ್ಟಲ್ಲಿ ಒಣಗ್ತೈತೆ. ಅಲ್ಲೋಗಿ ಒಂದು ಮಳೆ ಹೂವು ತಗೊಂಡು ಮುಡ್ಕೊಬಿಟ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ತೈತೆ ಫ್ರೆಂಡ್ಸ್ ಆನಿವರ್ಸರಿ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಪಾಮುಕ್ ಕಟ್ಟಕ್ಕವ್ರ ಇಲ್ಲ ನೋಡ್ಲಾ, ಆನಿವರ್ಸರಿ ದಿನ ಗೂಸ ಕೊಟ್ಬಿಟ್ಟತು. ಈ ಬಾರ್ಡ್ನ ದಾಟಿ ನೀನು ಬರ್ಕೂಡ್ದು, ನಾನು ಬರಲ್ಲ. ಯಾವುದಕ್ಕೂ ನನ್ನ ಗಂಡನೇ ಮುಂದೆ ಕಳಿಸುವ. ಆರನ್ ಮಾಡು. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಇವತ್ತು ಆನಿವರ್ಸರಿ. ದೂರ ದೂರ ದೂರ. ನನಗೂ ಒಂದು ಸೈಡ್ ಕುತ್ಕೊಂಡು ಅಷ್ಟು ಅಭ್ಯಾಸ ಇಲ್ಲ ಫ್ರೆಂಡ್ಸ್. ಒಂಥರ ಚೆನ್ನಾಗೈತೆ ಒಂದು ಸೈಡ್ ಕುತ್ಕೊಳ್ಳೋಕ್ಕೆ. ಹುಷಾರಾಗಿ ಕುತ್ಕೋಬೇಕು, ಸೇರ್ಗೆಲ್ಲ ನೀಟಾಗಿ ಇದು ಮಾಡಿಕೊಂಡು. ಬನ್ನಿ ಫ್ರೆಂಡ್ಸ್, ಮಧುರಮ್ಮನ ದರ್ಶನ ಮಾಡ್ಕೊಬರುವ.
ಎಷ್ಟಕ್ಕ ಮಲ್ಗಾವು? ಪೂಜೆ ಸಾಮಾನು ಎಲ್ಲ ಒಂದೇ ಕಡೆ ತಗೊಳ್ಳೋದ ಇಲ್ಲಿ ಅದ ಇವಾಗ ನೋಡಿ. ನಾವು ನಮ್ಮ ವೆಡ್ಡಿಂಗ್ ಆನಿವರ್ಸರಿಗೆ ಮನೆ ದೇವ್ರ ಪೂಜೆ ಮಾಡ್ಸೋಣ ಅಂತ ಹೋದ್ರೆ ಇಲ್ಲಿ ಮದ್ವೆ ನಡೀತೈತೆ. ಇಲ್ಲಿ ಮಧುರಮ್ಮ ದೇವಸ್ಥಾನದಲ್ಲಿ ಮದ್ವೆನೂ ಮಾಡ್ಕೋಬಹುದು ಫ್ರೆಂಡ್ಸ್. ಚೌಟ್ರಿನಲ್ಲಿ ಮದ್ವೆ ಮಾಡ್ಕೊಳ್ಳೋದಕ್ಕಿಂತ ಈ ತರ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಳ್ಬಹುದು ಬೆಸ್ಟ್ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಅದೇ ಚೌಟ್ರಿ ದುಡ್ಡು ನಾವು ಉಳಿಸ್ಕೊಂಡು ಇನ್ನೊಂದಷ್ಟು ಒಡವೆ ತೆಗೆದಾಕೋಬಹುದು, ಯಾವ್ದಾರ ಬಿಸ್ನೆಸ್ ಮಾಡ್ಬೋದು, ಇಲ್ಲ ಯಾವುದೋ ಆಗ್ಲಿಲ್ಲ ಅಂದ್ರೆ ಯಾರಿಗಾರ ಬಡವರಿಗೆ ಹೆಲ್ಪ್ ಮಾಡ್ಬೋದು, ಆಶ್ರಮಗಳಿಗೆ ಹೆಲ್ಪ್ ಮಾಡ್ಬೋದು, ಇಷ್ಟೆಲ್ಲ ಮಾಡ್ಬೋದು. ಶ್ರೀಮಂತರು ಚೌಟ್ರಿನಲ್ಲಿ ಮದ್ವೆ ಮಾಡ್ಕೊಳ್ಳೋದು ಪರವಾಗಿಲ್ಲ ಫ್ರೆಂಡ್ಸ್, ಅವ್ರಿಗೆ ಬಿಸ್ನೆಸ್ ಅದು ಇದು ಇರ್ತೈತೆ ಮಾಡ್ಕೊಳ್ಳಿ. ಬಡವರು ಎಲ್ಲರೂ ನೋಡ್ಲಿ ಅನ್ನೋ ತರ ಮಾಡ್ಕೊಳ್ಳೋದು ಸ್ಟಾರ್ಟ್ ಆಗ್ಬಿಟ್ಟೈತೆ ಇವಾಗ. ಪರವಾಗಿಲ್ಲ, ಅವ್ರವ್ರು ಇಷ್ಟ ಏನು ಮಾಡೋಕ್ಕಾಗಲ್ಲ. ಈ ಥರ ಮದುವೆ ನೋಡಿದಾಗ ನನಗೆ ತುಂಬ ಬೇಜಾರಾಗ್ತಿದೆ ಫ್ರೆಂಡ್ಸ್. ಯಾಕಂದರೆ ನಮ್ಮ ಮದುವೆನಲ್ಲಿ ಈ ಥರ ಶಾಸ್ತ್ರಗಳೇನೂ ಆಗಲಿಲ್ಲ. ಈ ಥರ ಇವ್ರ ಶಾಸ್ತ್ರಗಳು ನೋಡಿದ್ರೆ ಖುಷಿ ಆಗ್ತೈತೆ. ಪರವಾಗಿಲ್ಲ ಫ್ರೆಂಡ್ಸ್, ಷಷ್ಠಿ ಪೂರ್ತಿಗೆ ಇನ್ನೊಂದ್ಸಲ ನಾವು ಮದುವೆ ಮಾಡ್ಕೊಂಡಾಗ ಈ ಥರ ಶಾಸ್ತ್ರ ಎಲ್ಲ ಮಾಡ್ಕೋತೀವಿ. ನಮ್ಮ ಆ್ಯನಿವರ್ಸರಿಗೆ ಮಾತ್ರ ಶಿವ ಮಿಸ್ ಮಾಡಂಗೆಲ್ಲ ಹೂವನ ಆವಾಗಲೆಲ್ಲ ಕೇಳಿದ್ವಲ್ಲ, ಅಲ್ಲಿ 40 ರೂಪಾಯಿ ಹೇಳಿದ್ರು, ದೇವಸ್ಥಾನ ಹತ್ರ 50 ರೂಪಾಯಿ ಹೇಳಿದ್ರು. ತಿರ್ಗಾ ಹೋಗಿ ಅಲ್ಲೇ ತಗೊಬಂತು, ಹತ್ರನೇ ನಡ್ಕೊಂಡೋಗಿ ತಗೊಬಂತು. ಆಮೇಲೆ ಕಾಯಿ ಎಲ್ಲ ಆಚೆನೆ ಹೊಡ್ಕೊಂಡು ದೇವಸ್ಥಾನದ ಒಳಗಡೆ ಬರ್ತಾ ಇದ್ರೆ ಇಷ್ಟೊಂದು ಜನ ನಮ್ಮ ಮದುವೆ ಆಗಿದ್ದ ದಿನಕ್ಕೆ ಎಲ್ಲರೂ ಪೂಜೆ ಮಾಡಿಸ್ ಬಂದ್ಬಿಟ್ಟವ್ರ ಹೆಂಗೆ, ಮಧು ಶಿವಾಗ ಆಶೀರ್ವಾದ ಕೊಡು ದೇವ್ರೆ ಅಂತ ಕೇಳಕ್ಕೆ ಅನ್ಕೊಂಡೆ. ಅಷ್ಟು ಇರಲಿಲ್ಲ, ದೇವಸ್ಥಾನದೊಳಗಿದ್ರಲ್ಲ ಅಷ್ಟೇ ಜನಗಳಿದ್ದು ಫ್ರೆಂಡ್ಸ್. ಪರವಾಗಿಲ್ಲ, ಕಾಯ್ದು ನೋಡ್ಬೇಕಂತೆ ದೇವ್ರನ್ನ. ಹತ್ರವಾಗಿ ದುಡ್ಡು ಕೊಟ್ಬಿಟ್ಟು ಮುಂದೆ ಹೋಗಿ ನೋಡೋದು ಅದೆಲ್ಲ ಮಾಡಿದ್ರೆ ದೇವ್ರು ಒಳ್ಳೇದು ಮಾಡಲ್ಲ ಅಂತ ನಾವು ಅನ್ಕೋತೀವಿ ಫ್ರೆಂಡ್ಸ್. ಆದರೆ ದುಡ್ಡು ಕೊಡೋರಿಗೆ ಮೊದಲೇ ದರ್ಶನ ಇವಾಗ ತುಂಬ ದೇವಸ್ಥಾನಗಳಲ್ಲಿ. ಜಾಸ್ತಿ ಹೊತ್ತು ದೇವ್ರನ್ನ ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ರಶ್ ಇತ್ತಲ್ಲ ಹಂಗಾಗಿ. ಮತ್ತೆ ಇಲ್ಲಿ ದೇವ್ರನ್ನ ಎತ್ಕೊಂಡು ಹೋಗ್ತಾರಲ್ಲ ಫ್ರೆಂಡ್ಸ್, ಇದು ಮೆರವಣಿಗೆ ದೇವಿ. ಮನೇಲಿ ಏನಾದರೂ ಫಂಕ್ಷನ್ಗಳು ಇರುತ್ತಲ್ಲ ಫ್ರೆಂಡ್ಸ್, ಅವಾಗ ಈ ಥರ ನಾವು ದೇವಸ್ಥಾನದಲ್ಲಿ ಬಂದು ಮಾತಾಡ್ಬಿಟ್ಟು ದೇವ್ರನ್ನ ಎತ್ಕೊಂಡೋಗಿ ನಮ್ಮ ಮನೆಯೊಳಗೆ ಇಟ್ಟು ಪೂಜೆ ಮಾಡ್ಬೋದು, ತುಂಬ ಒಳ್ಳೇದಾಗ್ತಿದೆ. ಇಲ್ಲಿ ಪ್ರಸಾದಕ್ಕೆ ಇವತ್ತು ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಮಾಡಿಸಿದ್ರು. ಮಾಮೂಲಿ ಯಾವಾಗಲೂ ನಾವು ಕೂತ್ಕೊಳ್ತೀವಲ್ಲ ಅಲ್ಲಿ ಕೂತ್ಕೊಳ್ಳೋಣ ಅಂದರೆ ಅದೇ ಮದುವೆ ಶಾಸ್ತ್ರಗಳು ನಡೀತಾಯಿತ್ತು, ಹಾಲು ಬಿಡೋದು ಅದೆಲ್ಲ ಇತ್ತಲ್ಲ ಫ್ರೆಂಡ್ಸ್, ಅದೆಲ್ಲ ನಡೀತಾಯಿತ್ತು. ಆಮೇಲೆ ಪೂಜೆ ಎಲ್ಲ ಮಾಡಿಸ್ಕೊಂಡು 2 ನಿಮಿಷ ಕೂತ್ಕೊಂಡು ನಮ್ಮ ಸ್ಟಾಪಿಗೆ ಬಂದ್ಬಿಟ್ವಿ. ಇವತ್ತು ಶ್ರೀರಾಮನವಮಿ, ಆಂಜನೇಯ ಸ್ವಾಮಿ ದರ್ಶನ ಮಾಡಲಿಲ್ಲ ಅಂದರೆ ಹೆಂಗೆ ಫ್ರೆಂಡ್ಸ್, ಇವರೇ ಮೇಯ್ನು ನಮಗೀಗ. ಅದಕ್ಕೆ ದರ್ಶನ ಮಾಡೋಣ ಅಂತ ಬಂದ್ವಿ. ಇಬ್ಬರಿಬ್ಬರ ಆಶೀರ್ವಾದ, ಮಧುರಮ್ಮ ಆಶೀರ್ವಾದ, ಆಂಜನೇಯ ಸ್ವಾಮಿ ಆಶೀರ್ವಾದ 100 ಇಯರ್ಸ್ ಫಿಕ್ಸು. ಬಂದಿರೋಕ್ಕೆ ಮೇನ್ ಕಾರಣ ಬಂದೇ ಬಿಡ್ತೀನಿ ಮ್ಯಾಟ್ರಿಗೆ, ನೀರು ಮಜ್ಜಿಗೆ ಪಾನಕಕ್ಕೆ. ಇದನ್ನಂತೂ ಮಿಸ್ ಮಾಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್, ಇದು ನನ್ನ ಫೇವ್ರೇಟು. ಹೊಟ್ಟೆ ತುಂಬ ಕುಡಿದು ಹೊಟ್ಟೆ ತುಂಬ ತಿಂದ್ವಿ. ಮಜ್ಜಿಗೆ ಇಸ್ಕೊಳ್ಳೋಣ ಅಂದ್ಬಿಟ್ಟು ನೀರು ಬಾಟ್ಲೆ ತಗೊಂಡು ಬಾಟ್ಲೆಲ್ಲ ನೀರೆಲ್ಲ ಚೆಲ್ಬಿಟ್ಟು ಖಾಲಿ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಬಾಟ್ಲಿಗೆ ಕೊಟ್ಟೇ ಇಲ್ಲ ಪಾಪ ಶಿವ. ಈ ಡ್ರೆಸ್ ಹಾಕ್ಕೊಂಡಿದ್ದು ಸಾಕು, ಬಿಸಿಲಲ್ಲಿ ಸುತ್ತಾಡಿದ್ದು ಸಾಕು ಫ್ರೆಂಡ್ಸ್. ಅಯ್ಯಪ್ಪ, 7 ಜನ್ಮಕ್ಕೂ ಈ ಸೀರೆಗೆ ಬಾಯ್ ಬಾಯ್ ಟಾಟಾ. ಇವತ್ತೇನೆ ಬಂದ ತಕ್ಷಣ ಶಿವ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಯ್ತು ಫ್ರೆಂಡ್ಸ್. ನಾನು ತಣ್ಣಗೆ ನಿಲ್ಸ್ಕೊಂಡು ಮಲ್ಗಿದ್ದೀನಿ. ಎದ್ರಿ ಎಷ್ಟು ಕೆಲಸ ಐತೆ ಗೊತ್ತಾ ಫ್ರೆಂಡ್ಸ್. ಇಲ್ಲಿ ಎಲ್ಲಿಂದಲೇ ಮೇಕಪ್ ಸೆಟ್ಗಳೆಲ್ಲ ಬಿಸಾಕ್ಬಿಟ್ಟು ಹೋಗಿದ್ದೀನಿ. ಸ್ವಲ್ಪ ತಲೆ ಹಿಡ್ಕೊಬಿಟ್ಟೈತೆ, ಮಲ್ಲಿಗೆ ಹೊಸ ಮೇಲೆ ನನಗಾಗಲ್ಲ ಫ್ರೆಂಡ್ಸ್. ಆದ್ರೂ ನಾನು ಆ್ಯನಿವರ್ಸರಿ ಅಂದ್ಬಿಟ್ಟು ಮುಡ್ಕೊಂಡೆ. ಈಗ ಒಂದು ಸ್ವಲ್ಪ ಹೊತ್ತು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೋಬೇಕು. ಅದಕ್ಕೆ ನಾನು ಟಮ್ಮು ಆರಾಮಾಗಿ ಮಲಗಿದ್ದೀವಿ. ವಾವ್, ಪಾನ್ಕ ಬೆಲ್ಲ ಹಾಕ್ಬಿಟ್ಟು ಮಾಡಿರ್ತಾರಲ್ಲ, ಅದು ಓವರ್ ಹೀಟ್ ಆಗ್ಬಿಡ್ತೀವಿ ಬೆಸ್ಗೆ. ಸರಿ, ಥ್ಯಾಂಕ್ಸ್ ಕಂಡಪ್ಪ. ಅಪ್ಲಿ, ಆ್ಯನಿವರ್ಸರಿ ಗಿಫ್ಟ್. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ದೇವಸ್ಥಾನಕ್ಕೆ ಕರ್ಕೊಂಡೋದ್ರೆ ದೇವಸ್ಥಾನನೇ ಗಿಫ್ಟ್ ಕೊಟ್ಬಿಟ್ಟಾ? ಸರ್ಪ್ರೈಸ್ ಗಿಫ್ಟ್ ಅಪ್ಪಿಯೇ. ನಾನಂತೂ ಕೊಡ್ಸೋಕ್ಕೆ ನನ್ನ ಹತ್ರ ಅಮೌಂಟ್ಗಳು ನೀನು ಬಿಡೋದು ಇಲ್ಲ, ನನ್ನ ಹತ್ರ ನಿನ್ನ ಹತ್ರನೇ ಇರ್ತವೆ. ಹಂಗಾಗಿ ನಾನು ಕೊಡಿಸ್ತಾ ಇಲ್ಲ, ನೀವೇ ಕೊಡಿಸ್ಬಿಡಿ ನಮಗೆ ಏನಾರು ಸರ್ಪ್ರೈಸ್ ಗಿಫ್ಟು. ಒಂದು 50 ರೂಪಾಯಿ 100 ರೂಪಾಯಿದಾರ ಕೊಡ್ಸಪ್ಪಿ, ಖುಷಿ ಪಡ್ತೀನಿ. ಇಲ್ಲ, ಚಾನ್ಸೇ ಇಲ್ಲ. ಯಾಕೆ ತಿಂಡಿ ಬೇಡ, ಏನಾರ ಒಂದು ಸರ್ಪ್ರೈಸ್ ಗಿಫ್ಟು ಆಯ್ತಾ? ಓಕೆ, ನೋಡುವ. ಹಲೋ ಫ್ರೆಂಡ್ಸ್, ನನ್ನ ಗೆಟಪ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಈಗ ಸಂಜೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಯಪ್ಪ ಸಾಕಾಗೋಯ್ತು ಫ್ರೆಂಡ್ಸ್ ಬೇಸಿಗೆನಲ್ಲಿ. ಓಕೆ ಫ್ರೆಂಡ್ಸ್, ಈಗ ನಾನು ಮೊದಲು ಟೀ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಖಾರ ಬುದ್ದಿ ತರಿಸಿದ್ನಲ್ಲ, ಕಡಲೆಪುರಿಗೆ ಮಿಕ್ಸ್ ಮಾಡಿದೆ. ಇವೆರಡು ಟೀಗೆ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರ್ತೈತೆ. ಏನು ಬೆಳಗ್ಗೆ ಅಂತ ಸ್ಪೆಷಲೇ ಮಾಡ್ತಾ ಇಲ್ಲ, ಆಗಲೇ ಹೊತ್ತು ಮುಡ್ಗೋಯ್ತು ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್. ಏನು ಮಾಡೋದು ಫ್ರೆಂಡ್ಸ್, ನೀರು ಬಜ್ಜಿಗೆ ಪಾನಕ ಹೆಸರು ಬೇಳೆನೇ ಹೊಟ್ಟೆ ತುಂಬೋಯ್ತು. ಮತ್ತು ಬೆಳಗ್ಗೆ ಅಲ್ಲಿ ದೇವಸ್ಥಾನದಲ್ಲಿ ಊಟ ಮಾಡ್ಕೊಬಂದ್ವಿ. ಶುಕ್ರವಾರ ಆಗಿರೋದ್ರಿಂದ ನಾನ್ ವೆಜ್ ಏನು ಮಾಡಲ್ಲ ಫ್ರೆಂಡ್ಸ್, ಆ್ಯನಿವರ್ಸರಿ ಆಗಿರೋದ್ರಿಂದ. ಅದಕ್ಕೆ ರವೆ, ಮಿಲ್ಕ್ ಪೌಡ್ರ್, ತುಪ್ಪ, ಹಾಲು ಎಲ್ಲ ತರಿಸ್ಕೊಂಡಿದ್ದೀನಿ. ರವಾ ಕೇಕ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ಹೊರಗಡೆಯಿಂದ ಕೇಕ್ ತರ್ಸೋಣ ಅನ್ಕೊಂಡೆ. ನ್ಯೂ ಇಯರ್ ದಿನ ಶಿವ ತಿನ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲ ಕೇಕಿಂದ, ಅದಕ್ಕೆ ಇನ್ಮೇಲೆ ಹೊರಗಡೆ ಕೇಕು ಕ್ಯಾನ್ಸಲ್ಲು. ನಾನೇ ಕೇಕ್ ಮಾಡೋದು ಅದಳ ಇದೆಲ್ಲ ಪಾತ್ರೆದಲ್ಲಿ ಸುತ್ತಾಡಿ ಆದರೂ ಕಲ್ತ್ಕೋತೀನಿ. ಬನ್ನಿ ಫ್ರೆಂಡ್ಸ್, ಸ್ಟ್ರಾಂಗಾಗಿ ಕಾಫಿ ಕೊಟ್ಬಿಟ್ಟು ಸಾಫ್ಟಾಗಿ ಕೇಕ್ ಮಾಡುವ. ಈ ಥರ ಗಟ್ಟಿ ಟೀ ಮಾಡ್ಕೋಬೇಕಾಗ್ತಿದೆ ಫ್ರೆಂಡ್ಸ್. ನಾವು ಮನೆಯಲ್ಲಿ ಕಡಲೆಪುರಿ ತೊಗೋಬೇಕಾಗ್ತದೆ. ಚಕ್ಲಿ ನಿಪ್ಪಟ್ಟು ಏನು ಬೇಕಾದ್ರೂ ಹಾಕೋಬೋದು, ಚೌ ಎಲ್ಲನೂ. ನನಗೆ ಕಡಲೆಪುರಿ ಹಾಕ್ಕೊಂಡು ತಿಂದ್ರೇ ಮಜಾ, ಜಾಲಿ ಆಗಿರ್ತೈತೆ. ಸ್ಪೂನ್ ಎತ್ಕೋಬೇಕು. ಇದು ತುಂಬ ಜನಕ್ಕೆ ಗೊತ್ತು ಫ್ರೆಂಡ್ಸ್, ಇದೊಂಥರ ರೆಸಿಪಿ ಥರ ಸೂಪರ್ ಸ್ನ್ಯಾಕ್ಸ್ ಇದ್ರ ಹೆಸರು. ಇವನಿಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಇಂಥವೆಲ್ಲ. ಅವನದು ಬಿಸ್ಕೆಟ್ ಓನ್ಲಿ.
ಬಿಸ್ಕೆಟು, ಹಾಲು, ಮೊಸರು, ಚಿಕನು, ಮಟನು, ಫಿಶ್ಶು, ಮೊಟ್ಟೆ ಬಾರವಾರ ತರ್ಕೋ. ವೆಯ್ಟ್ ಮಾಡು ಟಾಮು. ಈ ಥರ ತುಂಬ ಹಾಕ್ಕೋಬೇಕು ಫ್ರೆಂಡ್ಸ್, ನಾವು ಫಿಲ್ ಮಾಡ್ಕೋಬೇಕು. ಸ್ಪೆಷಲ್ ರೆಸಿಪಿ ಬೇಡ ಬಾವಾ. ನಾವು ಹತ್ತಿನಲ್ಲ ಅಂತ ಹುಷಾರು ತಪ್ಪೋದು ಫ್ರೆಂಡ್ಸ್. ನಾನು ಸಿಕ್ಕಿದ್ದೆ ತಿಂತಾ ಇರ್ತೀನಿ ಕಸ ಕಡ್ಡಿ. ನೋಡಿದ್ರೆ ಫ್ರೆಂಡ್ಸ್ ಯಾವ ಥರ ನಾನು ಹುಷಾರು ತಪ್ಪಿದ್ದೀನ ಇಲ್ಲ. ಯಾರಿಗೆ ಹೇಳ್ತಿದ್ಯಾ? ಮೌತ್ ವಾಟರ್ ಕಮಿಂಗ್ ಟೈಮ್ ಫ್ರೆಂಡ್ಸ್. ದಿಸ್ ಇಸ್ ನಿನ್ನ ಕಿತ್ತೋಗಿರೋ ಇಂಗ್ಲಿಷ್ಗೆ ನನ್ನ ಎಕಡ ತುರ್ಕ. ಸೂಪರ್. ಓಕೆ ಫ್ರೆಂಡ್ಸ್, ಇದನ್ನು ಖಾಲಿ ಮಾಡ್ಬಿಟ್ಟು ನಾನು ನೆಕ್ಸ್ಟು ಕೇಕ್ಗೆ ಬರ್ತೀನಿ. ರವೆ ಕೇಕು ಡಿಫ್ರೆಂಟಾಗಿ ಚೆನ್ನಾಗಿ ಮಾಡ್ಬೋ ಇವತ್ತು. ಓಕೆ ಫ್ರೆಂಡ್ಸ್, ಇಲ್ಲಿ ಕೇಕ್ ಐಟಮ್ಸ್ ಎಲ್ಲ ರೆಡಿ ಆಗೈತೆ. ಅನ್ನ ತೊಳೆದಿಟ್ಟಿದ್ದೀನಿ. ಏನಪ್ಪ ಬೆಳಗ್ಗೆಯಿಂದ ಸ್ಪೆಷಲ್ ಮಾಡೋದು ಅಂತ ಯೋಚನೆ ಮಾಡಿ ನನಗೊಂದೇ ನೆನಪಾಗಿದ್ದು ಫ್ರೆಂಡ್ಸ್. ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಮೊನ್ನೆ ತಾನೇ ತಿಂದಿದ್ದೀವಿ, ನೆಲ್ದು ಮೊನ್ನೆ. ಹಂಗಾಗಿ ಪಲಾವ್ ಥರನೇ ಇರೋ ಐಟಮ್ಸ್ ಏನಂದರೆ ತರಕಾರಿ ಎಲ್ಲ ಹಾಕ್ಬಿಟ್ಟು, ಅದೇ ಫ್ರೆಂಡ್ಸ್ ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಮಾಮೂಲಿ ರೇಷನ್ ಅಕ್ಕಿನೇ ಬಳಸ್ತೀವಿ ಫ್ರೆಂಡ್ಸ್ ನಾವು ಎಲ್ಲದಕ್ಕೂ. ಈಗ ಕೇಕ್ದು ದೊಡ್ಡ ತಲೆನೋವೇನಂದರೆ ಜಾಸ್ತಿ ಮಾಡೋಂದ್ರೆ ಆರಾಮಾಗಿ ಮಾಡ್ತಿದ್ದೆ ಫ್ರೆಂಡ್ಸ್. ಆದರೆ ನಾನು ಒಬ್ಬಳಿಗೇನೆ ಶಿವ ಸುಮ್ಮನೆ ಟೇಸ್ಟ್ ನೋಡ್ತಿದ್ದೆ ಅಷ್ಟೇ. ಕೇಕ್ ಐಟಮ್ಸ್ ಏನು ಶಿವ ಕೊಡ್ತಾ ಇಲ್ಲ ತಿನ್ನೋಕ್ಕೆ. ಇಷ್ಟಲಿ ಫ್ರೆಂಡ್ಸ್ ಈ ಕಪ್ಪಲ್ಲಿ ಮಾಡ್ಕೋಬೇಕು. ತುಂಬ ಸಲ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಕೇಕ್ ಮಾಡೋದು ತಗೊಳ್ಳೋಣ ಆನ್ಲೈನಲ್ಲಿ ತುಂಬ ಕಮ್ಮಿಗೆ ಐತೆ. 200-300 ರೂಪಾಯಿಗೆಲ್ಲ ಸೆಟ್ಟು ಸಿಲ್ವರ್ ಪಾತ್ರೆ ಥರ ಅದು ಕ್ಯಾನ್ಸಲ್ ಆಗ್ತಾನೆ ಐತೆ. ಈಗ ಮಾಡೋ ಟೈಮಲ್ಲಿ ಮಾತ್ರ ನೆನಪಾಗ್ತೈತೆ. ಆದರೂ ಒಂದಿನ ತೊಗೊಳ್ತೀನಿ ಫ್ರೆಂಡ್ಸ್. ಇದು ನನ್ನ ಶಪಥ. ಲೆಟ್ಸ್ ಮೇಕ್ ರವಾ ಕೇಕ್ ಫ್ರೆಂಡ್ಸ್. ಸಿಲ್ವರ್ ಬಟ್ಲು ತಗೊಂಡ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ನಾನು ಇದು ತಗೊಂಡಿದ್ದೀನಿ, ಸಿಲ್ವರ್ ಬಟ್ಲು ಇಲ್ಲ ಅಂದ್ಬಿಟ್ಟು. ಇಲ್ಲಿ ಬೇಕಿಂಗ್ ಪೌಡ್ರು, ವೆನಿಲಾ ಎಸೆನ್ಸು, ಇಲ್ಲಾಂದರೆ ಏಲಕ್ಕಿ ಪುಡಿ ತಗೋಬೋದು, ಅಡುಗೆ ಸೋಡಾ, ಇದು ಮಿಲ್ಕ್ ಪೌಡ್ರು ಫ್ರೆಂಡ್ಸ್. 10 ರೂಪಾಯಿ ಪ್ಯಾಕೆಟ್ ತಗೊಂಡಿದ್ದೀನಿ. ತುಪ್ಪ 10 ರೂಪಾಯಿ, 20 ರೂಪಾಯಿ, 10 ರೂಪಾಯಿ ಪ್ಯಾಕೆಟೆ. ಹಾಲು 10 ರೂಪಾಯಿ, ಮೊಸರು 10 ರೂಪಾಯಿ. ಇವು ಇಷ್ಟಿಷ್ಟು ಬೇಡ, ಸ್ವಲ್ಪನೇ ಎಲ್ಲ ಐಟಮೂ. ರವೆ ಪ್ಯಾಕೆಟ್ ಫ್ರೆಂಡ್ಸ್ ತಗೊಂಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ರವೆ, ಸಿಹಿಗೆ ಸಕ್ಕರೆ, ಇವಿಷ್ಟು ಹಾಕಿ ನಾವು ಇವಾಗ ರವೆ ಕೇಕ್ ಮಾಡ್ತಾಯಿದ್ದೀವಿ. ಯಾರಾದರೂ ಟ್ರೈ ಮಾಡಿದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡಿರಿ ಫ್ರೆಂಡ್ಸ್. ನಾನು ಮಾಡ್ದಾಗ ಮಾಡೋಕೆ ಹೋಗ್ಬೇಡ್ರಿ, ಯಾಕಂತ ಮುಂದೆ ನೀವೇ ನೋಡ್ರಿ ವಿಡಿಯೋನ. ರವೆ 4 ಸ್ಪೂನ್ ತಗೊಂಡ, ಸಕ್ಕರೆ ಒಂದು 3 ಸ್ಪೂನ್ ಹಾಕ್ಕೊಂಡು ರುಬ್ಬಿಟ್ಕೊಂಡ, ಚಿಕ್ಕ ಜಾರಲ್ಲಿ ಹಾಕ್ಕೊಂಡು, ಆಮೇಲೆ ಒಂದು ಬೌಲ್ ತಗೊಂಡು ತುಪ್ಪ 10 ರೂಪಾಯಿ ಪ್ಯಾಕೆಟ್ ಫುಲ್ ಹಾಕೋಬಿಟ್ಟೆ. ಏನೊಂದು 2 ಸ್ಪೂನ್ ಅಷ್ಟು ಇತ್ತಷ್ಟು ತುಪ್ಪ, ಮೊಸರು 1 ಸ್ಪೂನ್ ಅಷ್ಟು ಹಾಕ್ಕೊಂಡು ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕೇಕಲ್ಲೂ ಬೆಣ್ಣೆ ಹಾಕ್ತಾರೆ, ಇದು ತುಪ್ಪ ಹಾಕ್ಕೊಂಡಿದ್ದೀನಿ, ನೋಡೋಣ ಹೆಂಗೆ ಬರ್ತಿತ್ತು ಅಂತ ಅಂದ್ಬಿಟ್ಟು. ಆಮೇಲೆ ರುಬ್ಬಿಟ್ಕೊಂಡಿರೋ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬ್ಲೆಂಡರಲ್ಲಿ. ಚಿಕ್ಕದು ಕೈಯಲ್ಲಿ ಮಿಕ್ಸ್ ಮಾಡ್ಕೋತೀರ ಅದೇ ಬ್ಲೆಂಡರಲ್ಲಿ. ಈಗ ಇದಕ್ಕೆ ಬೇಕಿಂಗ್ ಪೌಡ್ರು ಚಿಟಿಕೆ ಅಷ್ಟು ಹಾಕೊಂಡೆ, ಆಮೇಲೆ ಅಡುಗೆ ಸೋಡಾ ಒಂದು ಸ್ವಲ್ಪ ಚಿಟಿಕೆ ಅಷ್ಟು, ವೆನಿಲಾ ಎಸೆನ್ಸ್ ಒಂದು ಚಿಟಿಕೆ ಅಷ್ಟೇ ಫ್ರೆಂಡ್ಸ್ ಎಲ್ಲನೂ. ಆಮೇಲೆ ಮಿಲ್ಕ್ ಪೌಡ್ರು 1 ಸ್ಪೂನ್ ಅಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಲ್ಕ್ ಪೌಡ್ರ್ ಚಿಕ್ಕ ವಯಸ್ಸಲ್ಲಿ ಯಾರೆಲ್ಲ ತಿಂದಿದ್ದೀರಾ ಫ್ರೆಂಡ್ಸ್? ನಾವು ಸಿಕ್ಕಾಪಟ್ಟೆ ತಿಂತಾ ಇದ್ವಿ. ಆಮೇಲೆ ಹಾಲನ್ನು ಒಂದು ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಒಂದು ಸ್ವಲ್ಪ ಪಾಯಸಕ್ಕಿಂತ ಗಟ್ಟಿ ಬರಬೇಕು ಫ್ರೆಂಡ್ಸ್. ಈ ಮೆಥಡಲ್ಲಿ ಕಲಿಸ್ಕೊಂಡು ಆಮೇಲೆ ಸೈಡ್ಗೆ ಇಟ್ಕೊಂಡೆ. ಬಟರ್ ಪೇಪರ್ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಮಾಮೂಲಿ ಪೇಪರ್ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ, ಯಾಕಂದರೆ ತಳ ಅಂಟ್ಕೋಬಾರ್ದಲ್ಲ ಇದರಲ್ಲಿ, ಅದಕ್ಕೆ. ಆಮೇಲೆ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಮಿಶ್ರಣವನ್ನು. ಕೇಕ್ ಮಾಡೋರು ಸಹ ಇಷ್ಟೊಂದು ಡಿಗ್ನಿಟಿಯಾಗಿ ಡೀಟೇಲಾಗಿ ಮಾಡಲ್ಲ, ನಾನು ಹಿಂಗೆ ಮಾಡಿದ್ದೀನಿ. ಆಮೇಲೆ ಅದನ್ನು ಸೈಡ್ಗೆ ಇಟ್ಕೊಂಡು ಕುಕ್ಕರ್ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಪ್ಲೇಟ್ನ ದಬ್ಬಾಕ್ಬಿಟ್ಟು ಅದ್ರ ಮೇಲೆ ಮಿಶ್ರಣವನ್ನು ಇಟ್ಟುಬಿಟ್ಟು ಕುಕ್ಕರ್ದು ರಬ್ಬರ್ ಬಿಚ್ಚಿಬಿಡ್ಬೇಕು ಫ್ರೆಂಡ್ಸ್, ಕ್ಯಾಪ್ದು ಹಾಗೆ ಹಾಕಬೇಕು. ಇದನ್ನು 30 ನಿಮಿಷ ಲೋ ಫ್ಲೇಮಲ್ಲಿ ಬೇಯಕ್ಕೆ ಇಡ್ತೀನಿ. ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ರೆ 40 ನಿಮಿಷ ಬಿಡಬೇಕು. ಸಣ್ಣ ಥರ ಮಾಡ್ತಾರೆ, ಅದು ಕಡಿಮೆ ಕ್ವಾಂಟಿಟಿ, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಆಮೇಲೆ ಕ್ಯಾರೆಟ್ ಕಟ್ ಮಾಡ್ಕೊತಾ ಇದ್ದೀನಿ. ಮನೇಲಿ ಇರೋ ತರಕಾರಿನಲ್ಲಿ ಫ್ರೈಡ್ ರೈಸ್ ಮಾಡೋಣ ಅಂತ ಹುಡುಕ್ತೆ ಫ್ರೆಂಡ್ಸ್. ಕ್ಯಾರೆಟು ಮತ್ತು ಬೀನ್ಸ್ 2 ಇದ್ದಿದ್ದು. ಇದಕ್ಕೆ ಕ್ಯಾಪ್ಸಿಕಮ್ಮು, ಎಲೆಕೋಸು ಎಲ್ಲ ಹಾಕ್ಕೊಂಡು ಮಾಡ್ತಾರೆ, ಆದರೆ ಇರೋದ್ರಲ್ಲಿ ಮಾಡಬೇಕು ಅಂತ ಹಿಂಗೆ ಮಾಡ್ತಾಯಿದ್ದೀನಿ. ಶಿವಾಗೆ ಫೇವ್ರೇಟು ಅಂತ ಅಂದ್ಬಿಟ್ಟು. ಫ್ರೈಡ್ ರೈಸ್ ಅಂದರೆ ಮೊದಲೆಲ್ಲ ಕಷ್ಟದ ಕೆಲಸ, ಇವಾಗ ನಿಮಿಷದಲ್ಲಿ ಆಗೋಗ್ತೈತೆ. ಹಾಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡೆ. ಬಳಸಿರೋ ಎಣ್ಣೆ ಇತ್ತು, ಅದನ್ನೇ ಹಾಕ್ಕೊಂಡು ಎಲ್ಲ ತರಕಾರಿನ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಬೇಯಕ್ಕಾಗ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ಟೈಮ್ಗೆ ಆಗಷ್ಟು ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ಮಾಡಿದ್ರೂ ಟೇಸ್ಟ್ ಜಾಸ್ತಿ ಚೆನ್ನಾಗಿತ್ತು. ಆಮೇಲೆ ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡೆ, ಆಗಲೇ ಕಟ್ ಮಾಡ್ಕೊಳ್ಳೋದು ಮರ್ತ್ಬಿಟ್ಟಿದ್ದೆ, ಅದಕ್ಕೆ ಈಗ ಹಾಕ್ಕೊಂಡು ಅದನ್ನು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ಕರಿಬೇವನ್ನು ಹಾಕ್ಕೊಂಡೆ. ಫ್ರೈಡ್ ರೈಸಲ್ಲಿ ಮತ್ತು ಎಗ್ ರೈಸಲ್ಲಿ ಕರಿಬೇವು ಫ್ಲೇವರ್ ನಂಗೆ ಜಾಸ್ತಿ ಇಷ್ಟ, ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊಟ್ಟೆ ಹಾಕೋರಿದ್ರೆ ಈಗಲೇ ಮೊಟ್ಟೆನೂ ಹಾಕ್ಕೋಬೋದು. ಇದು ಸಪ್ರೇಟ್ ಬರೀ ವೆಜ್ ಫ್ರೈಡ್ ರೈಸು. ಆಮೇಲೆ ಮಾಡಿಟ್ಕೊಂಡಿರೋ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಮಸಾಲೆಗಳು ಹಾಕ್ಕೊಳ್ಳುವ ಸಮಯ. ಧನಿಯಾ ಪುಡಿ ಒಂಚೂರು ಹಾಕ್ಕೊಂಡೆ, ಖಾರದ ಪುಡಿ ಒಂಚೂರು ಹಾಕ್ಕೊಂಡೆ, ಚಿಕನ್ ಮಸಾಲ ಕಾಣಿಸ್ತು, ಅದನ್ನು ಯಾಕೆ ಹಾಕಬಾರ್ದು ಅಂತ ಅದನ್ನು ಹಾಕೋಬಿಟ್ಟೆ ಫ್ರೆಂಡ್ಸ್. ಹೆಂಗೆ ಬೇಕೋ ಹಂಗೆ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಇರೋದ್ರಲ್ಲಿ ಹಿಂಗೇ ಮಾಡಬೇಕು ಅಂತಂದರೆ ಚೆನ್ನಾಗಿರಲ್ಲ, ಮಿಕ್ಸ್ ಆಗ್ತಾ ಇರಬೇಕು, ಅದು ಇದು ಕೇಕ್ ಸಿಕ್ಕಿದ್ದಿಲ್ಲ. ಆಮೇಲೆ ಸೋಯಾ ಸಾಸು, ಟೊಮೊಟೊ ಕೆಚಪ್ಪು ಅಲ್ಲ ಟೊಮೊಟೊ ಸಾಸೆ, ಅದು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಸಿಂಪಲ್ ಫ್ರೈಡ್ ರೈಸ್ ರೆಡಿ. ಆಮೇಲೆ ಕೇಕೂ ರೆಡಿಯಾಗಿತ್ತು. ಮೊದಲು ಈ ಥರ ಚಾಕುನಲ್ಲಿ ನೋಡಿದೆ, ಏನು ಅಂಟ್ಕೋತಾ ಇರಲಿಲ್ಲ. ಕೇಕ್ ರೆಡಿ ಆಗೈತೆ ಅಂತ ಅಂದ್ಬಿಟ್ಟು ಬಾರ್ಲಾಗ್ತಾ ಇದ್ದೀನಿ, ಬತ್ತಾನೇ ಇಲ್ಲ, ಬಟ್ಲು ಬಿಟ್ಟು ಬರಲ್ಲ ಅಂತ ಇತ್ತು. ಆಮೇಲೆ ತೊಟ್ಟದೆ ನೋಡ್ರಿ 4 ಉದುರೇ ಹೋಯ್ತು, ಉಪ್ಪಿಟ್ಟು ಉದುರದಂಗೆ. ಇದು ನಮ್ಮ ಕೇಕ್ ರೆಸಿಪಿ ಫ್ರೆಂಡ್ಸ್. ಫಸ್ಟ್ ಒಂದ್ಸಲ ಮಾಡಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಅದೇ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಬೇಕು ಫ್ರೆಂಡ್ಸ್, ಆದರೆ ಟೇಸ್ಟ್ ಸೂಪರ್ ಆಗಿತ್ತು. ಫ್ರೈಡ್ ರೈಸ್ ರೆಡಿ ಫ್ರೆಂಡ್ಸ್, ವೆಜ್ ಫ್ರೈಡ್ ರೈಸ್.
ಬರೀ ಕ್ಯಾರೆಟ್ ಬೀನ್ಸ್ ಫ್ರೈಡ್ ರೈಸ್ ಅಂತ ಹೆಸರಿಡುವ. ವೆಜ್ ಅಂತ ಇಟ್ಟರೆ ಅದ್ರಲ್ಲಿ ಕ್ಯಾಪ್ಸಿಕಮ್ ಅದು ಇದು ಎಲ್ಲ ಇರಬೇಕಿತ್ತು. ಚೆನ್ನಾಯಿತು. ಇವನಿಗೆ ಮಾಮೂಲಿ ಮೊಸರನ್ನ ಫ್ರೆಂಡ್ಸ್. ರವೆ ಕೇಕ್ ಮಾತ್ರ ಯಾಕೆ ಮಾಡಬೇಕು, ರವೆ ಉಪ್ಪಿಟ್ಟು ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಕೇಕ್ನ ಉಪ್ಪಿಟ್ಟು ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ನಾನು ಫಸ್ಟೇ ರೆಸಿಪಿ ಹೆಸರು ಹೇಳಬೇಕಿತ್ತು. ನಾನು ರವೆ ಕೇಕ್ ಮಾಡಕ್ ಹೋಗಿಲ್ಲ ಫ್ರೆಂಡ್ಸ್, ರವೆ ಕೇಕ್ ಉಪ್ಪಿಟ್ಟು ಮಾಡಿದೆ. ರವೆ ಕೇಕ್ ಉಪ್ಪಿಟ್ಟು ಫ್ರೆಂಡ್ಸ್ ಇದು. ಆದ್ರೆ ಎಷ್ಟು ಸ್ಪಾಂಜ್ ಆಗಿ ಬಂದೈತೆ ನೋಡ್ರಿ ಫ್ರೆಂಡ್ಸ್, ಹತ್ತಿ ತರ ಬಂದೈತೆ. ಜಾಸ್ತಿ ಕ್ವಾಂಟಿಟಿಲಿ ಮಾಡಬೇಕಿತ್ತು. ಹ್ಯಾಪಿ ಆನಿವರ್ಸರಿ ಟು ಯು. ನಿನ್ನ ನಗುವಿನ ಅರ್ಥವೇನು? ಕೇಕ್ ಮಾಡಕ್ ನಾನು ಲಾಯಕ್ಕಲ್ಲ ಅಂತನಾ? ಕೇಕ್ ಮಾಡೋದು ಈಸಿ ಅಲ್ಲ ಫ್ರೆಂಡ್ಸ್, ಕಲ್ತ ಮೇಲೆ ಈಸಿ. ಕಲಿತೀನಿ, ನನಗೊಂದಲ್ಲ ಒಂದಿನ ಟೈಮ್ ಬರ್ತೈತೆ, ಒಂದಿನ ಕರೆಕ್ಟಾಗಿ ಕಲಿತೀನಿ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನಂಬೋದು. ಹ್ಯಾಪಿ ಆನಿವರ್ಸರಿ ಟು ಯು. ತಿನ್ನಕ್ಕೂ ಮನ್ಸು ಮಾಡ್ತಾ ಇಲ್ಲ. ನಾನು ತಿನ್ ತೋರಿಸ್ತಾ ಇವಾಗ ನಿನ್ ಕಣ್ಣಿದ್ರ ಕಡೆ. ಇಷ್ಟು ಸಿಹಿ ಮಾಡ್ಕೊ, ಬಾಯಿ ಸಿಹಿ ಮಾಡ್ಕೊ. ಅಪ್ಪಿ ಇಷ್ಟು ಎಫರ್ಟ್ ಹಾಕಿರೋದಕ್ಕೆ ಇದಕ್ಕೊಂದು ಬೆಲೆ ಐತಪ್ಪಿ. ಫ್ರೆಂಡ್ಸ್, ಇದು ಹೊಸ ರೆಸಿಪಿ ಹೇಳ್ಬೇಕಂದ್ರೆ ಇಷ್ಟು ವರ್ಷ ಯಾರೋ ಕಂಡಿಡ್ದಿದ್ದೀನಿ. ಇವಾಗ ಕೇಕ್ ತರ ಬಂದಿದ್ರೆ ಅದನ್ನ ಡೆಕೋರೇಷನ್ ಮಾಡಿ ಕಟ್ ಮಾಡಿ ಬಾಯಿಗಿಟ್ಟು ಎಷ್ಟು ಲೇಟು ನೋಡಿ. ಹಿಂಗೆ ಪುಡಿ ಪುಡಿ ಆಗೈತೆ, ಹಿಂಗೆ ಆರಾಮಾಗಿ ತಿನ್ಕೋಬೋದು ಕೇಕ್ನ. ಬೆಸ್ಟು. ನಾವು ಡಿಸಪಾಯಿಂಟ್ ಮಾಡ್ಕೋಬಾರ್ದು ಯಾವತ್ತು. ಇಷ್ಟೇ, ನಾನೇ ತಿನ್ಸ್ತೀನಿ. ಹ್ಯಾಪಿ ಆನಿವರ್ಸರಿ ಟು ಯು. ವಿಷ ತಿಂದಂಗೆ ತಿಂತಾ ಇದೆಯಲ್ಲಪ್ಪಿ. ನೋಡಿ ಫ್ರೆಂಡ್ಸ್, ಇದು ಟೇಸ್ಟ್ ನೋಡ್ತಾ ಇಲ್ಲ, ಆಕಾರ ವಿಕಾರ ನೋಡ್ತೈತೆ. ಹಂಗೇನೆ ಹೆಣ್ಮಕ್ಳೆಲ್ಲ ಕೇಳೋರು ಸುಂದರವಾಗಿರೋದು ನೋಡ್ತಾರೆ. ಅವ್ರು ಹೆಂಗೆ, ಅವ್ರ ಕ್ಯಾರೆಕ್ಟರ್ ಹೆಂಗೆ ಅಂತ ನೋಡಲ್ಲ ಜನ, ಸುಂದರವಾಗಿರೋದು ನೋಡ್ತಾರೆ. ನಮ್ಮಂತ ವಿಕಾರವಾಗಿರೋರ್ನ ಬೈಕೋತಾರೆ. ಏನಪ್ಪಿ ಮತ್ತೆ ಚೆನ್ನಾಗೈತೆ ಅಂತೀಯ, ಉಗಿತೀಯ? ಕೇಕ್ ಉಪ್ಪಿಟ್ಟು ಮಾಡೋದು ಎಷ್ಟು ಕಷ್ಟ. ಚೆನ್ನಾಗಿ ಬಂತು. ಅದೇ ನಾನು ಹೇಳ್ತಾರ, ಟೇಸ್ಟ್ ಚೆನ್ನಾಗೈತೆ, ಸ್ವೀಟು ಗೀಟು ಎಲ್ಲ. ಮತ್ತೆ ಹತ್ತಿ ತರ ಬಂದೈತೆ. ಅದೇ ನನಗೆ ಕಡಿಮೆ ಕ್ವಾಂಟಿಟಿ, ಮತ್ತೆ ಅದಕ್ಕೆ ಪ್ರಾಬ್ಲಮ್ ಆಗಿತ್ತು. ದಿಸ್ ಈಸ್ ವಾಕಿಂಗ್ ಟೈಮ್ ಫ್ರೆಂಡ್ಸ್. ನಾನು ಊಟ ಮಾಡಲಿಲ್ಲ ಫ್ರೆಂಡ್ಸ್, ಅದೇ ಪುಡಿ ಕೇಕ್ ತಿಂದೆ, ಅದೇ ಹೊಟ್ಟೆ ತುಂಬೋಯ್ತು. ಗಿಡದಲ್ಲಿ ಹೂವು ಇಷ್ಟೊತ್ತಲ್ಲಿ ಮುಟ್ಟಬಾರ್ದು ನಿಜ ಫ್ರೆಂಡ್ಸ್. ರಾತ್ರಿ ಹೊತ್ತು ಗಿಡಗಳು ಮುಟ್ಟಿದ್ರೆ, ಹೂವುಗಳು ಮುಟ್ಟಿದ್ರೆ ಅವು ಶಾಪ ಆಗ್ತಾವಂತೆ. ಒತ್ತು ಮುಳುಗ್ತಿದ್ದಂಗೆ ಗಿಡಗಳೆಲ್ಲ ದೇವತೆಗಳಾಗ್ತಾವಂತೆ ಫ್ರೆಂಡ್ಸ್. ನಾನೆಲ್ಲ ಓದಿದ್ದೆ. ಒತ್ತು ಮುಳುಗಿದ್ಮೇಲೇನು ರಿಯಲ್ ಆಗು ದೇವತೆಗಳೇ. ಅವರಿಂದ ತಾನೇ ನಾವು ಉಸಿರಾಡ್ತಾ ಇರೋದು. ಆದರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ವಾಕಿಂಗ್ ಸ್ಟಾರ್ಟ್ ಮಾಡೋ. ಇವನ್ಗೂ ಡಯಟ್ ಮಾಡಿಸ್ಬೇಕು ಫ್ರೆಂಡ್ಸ್. ಎದ್ದೋಳು, ವಾಕಿಂಗ್ ಮಾಡು ಟಾಮು.